ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ನಿಮಗೆ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ. ಈ ಕಥೆ ನಮ್ಮ ಜೀವನದ ಸಮಸ್ಯೆಗಳ ಬಗ್ಗೆ ಯೋಚಿಸುವ ರೀತಿಯನ್ನೇ ಬದಲಿಸಬಹುದು. ಒಂದು ಸುಂದರ ರಾಜ್ಯದಲ್ಲಿ ವೀರ್ ಎಂಬ ಒಬ್ಬ ಯುವ ರಾಜಕುಮಾರನಿದ್ದ. ಅವನು ಒಳ್ಳೆಯವನಾಗಿದ್ದ, ಆದರೆ ಅವನಿಗೆ ಕಷ್ಟಪಡುವ ಅಭ್ಯಾಸ ಇರಲಿಲ್ಲ. ಬಿಸಿಲಾದರೆ ಕೋಣೆಯಲ್ಲೇ ಇರುತ್ತಿದ್ದ, ಮಳೆಯಾದರೆ ನಿದ್ರೆ ಮಾಡುತ್ತಿದ್ದ. ಯಾವುದೇ ಸಮಸ್ಯೆ ಬಂದರೆ ಇದನ್ನು ಬೇರೆಯವರು ಮಾಡುತ್ತಾರೆ ಎಂದು ಯೋಚಿಸುತ್ತಿದ್ದ. ಇದನ್ನು ನೋಡಿ ಅವನ ತಂದೆ ರಾಜನಿಗೆ ತುಂಬ ಚಿಂತೆಯಾಯಿತು. ಈ ಹುಡುಗ ಮುಂದೆ ಹೇಗೆ ಒಳ್ಳೆಯ ರಾಜನಾಗುತ್ತಾನೆ ಎಂದು ಯೋಚಿಸಿದ. ಒಂದು ದಿನ ರಾಜನು ಮಗನಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದ. ಒಂದು ರಾತ್ರಿ ಮಾರುಕಟ್ಟೆಗೆ ಹೋಗುವ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಒಂದು ದೊಡ್ಡ ಕಳ್ಳನ್ನು ಇರಿಸಿದ. ಮರುದಿನ ಬೆಳಗ್ಗೆ ಜನರು ಬರಲು ಶುರು ಮಾಡಿದರು. ಒಬ್ಬ ವ್ಯಾಪಾರಿ ಕಳ್ಳನ್ನು ನೋಡಿ ದೂರು ಹೇಳಿದ. ಒಬ್ಬ ಸೈನಿಕ ಕಳ್ಳಿಗೆ ತೊಡಗಿ ಕೋಪಗೊಂಡ. ನೀರನ್ನು ತರಲು ಬಂದ ಮಹಿಳೆ ಕೂಡ ದೂರುತ್ತಾ ಹೋದಳು. ಆದರೆ ಯಾರೂ ಕಳ್ಳನ್ನು ಸರಿಸಲಿಲ್ಲ. ಕೊನೆಗೆ ಒಬ್ಬ ಬಡ ರೈತ ಬಂದ. ಅವನು ಕಲ್ಲನ್ನು ನೋಡಿ ನಿಂತ. ನಾನು ಇದನ್ನು ಸರಿಸದಿದ್ದರೆ ಇನ್ನೊಬ್ಬರಿಗೆ ತೊಂದರೆ ಆಗಬಹುದು ಎಂದು ಯೋಚಿಸಿದ. ಅವನು ತನ್ನ ಹೊರೆ ಕೆಳಗಿಟ್ಟು ಕಲ್ಲನ್ನು ತಳ್ಳಲು ಶುರು ಮಾಡಿದ. ತುಂಬ ಕಷ್ಟವಾಗಿತ್ತು, ಬೆವರು ಹರಿಯುತ್ತಿತ್ತು. ಆದರೂ ಅವನು ನಿಲ್ಲಲಿಲ್ಲ. ಕೊನೆಗೂ ಕಲ್ಲು ಸರಿಯಿತು. ಅದರ ಒಳಗೆ ಒಂದು ಚಿಕ್ಕ ಚೀಲ ಇತ್ತು. ಅದನ್ನು ತೆರೆದಾಗ ಅದರೊಳಗೆ ಬಂಗಾರದ ನಾಣ್ಯಗಳು ಮತ್ತು ಒಂದು ಚೀಟಿ ಇತ್ತು. ಚೀಟಿಯಲ್ಲಿ ಹೀಗೆ ಬರೆದಿತ್ತು: ಇತರರಿಗೆ ದಾರಿ ಮಾಡಿದವನಿಗೆ ಈ ಬಹುಮಾನ. ಆ ಸಂಜೆ ರಾಜನು ಈ ಕಥೆಯನ್ನು ತನ್ನ ಮಗನಿಗೆ ಹೇಳಿದ. ಅವನು ಹೇಳಿದನು, ಮಗನೇ, ಸಮಸ್ಯೆಗಳು ಶಿಕ್ಷೆಗಳಲ್ಲ, ಅವು ನಮ್ಮನ್ನು ಬಲಿಷ್ಠವನ್ನಾಗಿಸುವ ಅವಕಾಶಗಳು. ದೂರು ಹೇಳಬೇಡ, ಕಷ್ಟಗಳಿಂದ ಓಡಬೇಡ, ಅವುಗಳನ್ನು ಎದುರಿಸು. ಆ ದಿನದಿಂದ ರಾಜ್ಕುಮಾರ ವೀರ್ ಬದಲಾದ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಇಂತಹ ಕಳ್ಳುಗಳು ಬರುತ್ತದೆ. ಸಮಸ್ಯೆಗಳು, ವಿಳಂಬಗಳು, ವಿಫಲತೆಗಳು. ಆದರೆ ನೆನಪಿಟ್ಟುಕೊಳ್ಳಿ, ಪ್ರತಿಯೊಂದು ಸಮಸ್ಯೆಯ ಹಿಂದೆ ಒಂದು ಉಡುಗೊರೆ ಇರುತ್ತದೆ. ದೂರು ಹೇಳಬೇಡಿ, ನಿಲ್ಲಬೇಡಿ, ಕಲ್ಲನ್ನು ಸರಿಸಿ. ಏಕೆಂದರೆ ಸಮಸ್ಯೆಯನ್ನು ಎದುರಿಸುವವನೇ ಜೀವನದಲ್ಲಿ ಬಂಗಾರವನ್ನು ಕಂಡುಕೊಳ್ಳುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.